ಮೈ ಫ್ರೆಂಡ್ಸ್, ಮೈ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ನಿನ್ನೆ ಚನ್ನರಾಯಪಟ್ಟಣ ಹೋಗಿದ್ದೀನಿ. ನಿನ್ನೆ ಬೆಳಗ್ಗೆ 4:15ಕ್ಕೆ ಎದ್ದಿದ್ದೀನಿ. ಪ್ರಿಪರೇಷನ್ ಮಾಡಿ ಬ್ಯಾಚ್ 2 ಸೌಂಡ್ ಹೀಲಿಂಗ್ ನುಡಿಸ್ತಾ ಇದ್ದೀನಿ. ಅವಾಗ 3 ದಿವಸ ಮುಂಚೆ ನನಗೆ ಆ ಸೌಂಡ್ ಹೀಲಿಂಗ್ ನುಡಿಸೋ ಟೈಮಲ್ಲಿ ಯಾರೋ ಒಬ್ಬರು ಆ ಕಾರ್ನರ್ ಅಲ್ಲಿ ಕೂತ್ಕೊಂಡಿದ್ದಾರು ಅನ್ನೋದು ಗೊತ್ತಾಗಿದೆ. ಯಾರು ಯಾರು ಅಂತ ನೋಡ್ತಾ ಇದ್ರೆ ರಮಣ ಮಹರ್ಷಿ ಅವರು ಅಲ್ಲಿ ಕೂತ್ಕೊಂಡು ಎನರ್ಜೀಸ್ ಅನ್ನ ಚಾನಲ್ ಮಾಡೋದು ನಾನು ನೋಡಿದ್ದೀನಿ. ನನಗೆ ಏನೇ ಅನುಭವ ಬಂದ್ರೂ ಕನ್ಫರ್ಮೇಶನ್ಸ್ಗೋಸ್ಕರ ನಾನು ವೇಟ್ ಮಾಡ್ತೀನಿ. ಆ ಸೌಂಡ್ ಹೀಲಿಂಗ್ ಬ್ಯಾಚ್ ಅಲ್ಲಿ ಇಬ್ಬರಿಗೆ ರಮಣ ಮಹರ್ಷಿ ಕಾಣಿಸಿದ್ರು ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅವಾಗ ನಮಗೆ ಬರೋ ಪ್ರತಿಯೊಂದು ವಿಷನು ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಟೈಮಿಂಗ್ ಆಗಿರುತ್ತೆ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್. 4:15ಕ್ಕೆ ಎದ್ದು 5:30 to 6 ಸೌಂಡ್ ಹೀಲಿಂಗ್ ಮಾಡಿಬಿಟ್ಟು 7 ಗಂಟೆಗೆ ಹೊರಟು ಚನ್ನರಾಯಪಟ್ಟಣ ಹೋಗಿದ್ದೀನಿ. ನಿನ್ನೆ ಡಾಕ್ಟರ್ಸ್ ಡೇ, ಸೊ ತುಂಬಾ ಜನ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ನನಗೆ. ಆಮೇಲೆ ನಿನ್ನೆ ಪ್ರೆಸ್ ಡೇನೂ ಇತ್ತು. ತುಂಬಾ ಡೇಸ್ ಇತ್ತು ನಿನ್ನೆ. ಅಲ್ಲಿ ಅವ್ರ ಜೊತೆ ಮಕ್ಕಳ ಜೊತೆ ತುಂಬಾ ಸೆಲೆಬ್ರೇಟ್ ಮಾಡಿದೀವಿ. ಸುಮಾರು 5 ಕ್ಲಾಸಸ್ ಕೊಟ್ಟಿದೀವಿ, ಬ್ಯಾಕ್ ಟು ಬ್ಯಾಕ್. ಊಟ ಮಾಡೋಕ್ ಮಾತ್ರ ಸಮಯ ಇತ್ತು ಅಷ್ಟೇ. ಸಂಜೆ 5 ತನಕ ಒಂದು ಸೆಷನ್ಸ್ ಮಾಡ್ತಾ ಹೋಗಿದ್ದೀನಿ. ಒಟ್ಟಿಗೆ ಇದರಲ್ಲಿ 4 ಸೆಷನ್ಸು ಕನ್ನಡದಲ್ಲಿ ಹೇಳಿದ್ದೀನಿ, ಒಂದು ಸ್ಕೂಲಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಒಂದೊಂದು ಕಡೆನೂ ಒಂದೊಂದು ಕಾನ್ಸೆಪ್ಟ್ ಚಾನಲ್ ಆಗ್ತಾ ಇದೆ. ಒಂದೊಂದು ಕಡೆನೂ ಮಕ್ಕಳು ಒಂದೊಂದು ತರ ಇದ್ದಾರೆ. ಅಂದ್ರೆ ಒಂದು ಗ್ರೂಪ್ ತರ ಇದ್ದಾರೆ. ಒಂದು ಕಡೆ 2 ಕಡೆ ಚೆನ್ನಾಗಿ ತಗೊಳ್ತಾರೆ, ಒಂದೊಂದು ಕಡೆ ಅವರು ತಗೊಳ್ಳಲ್ಲ ಸಬ್ಜೆಕ್ಟ್. ಆದ್ರೇನು ನಾವು ಮಾತಾಡಿ ಆ ಎನರ್ಜೀಸ್ನ ಸೆಟ್ ಮಾಡಿ ಅವಾಗ ಅವ್ರನ್ನ ಧ್ಯಾನದಲ್ಲಿ ಕೂರಿಸಿದೀನಿ. ಸುಮಾರು 5 ಕ್ಲಾಸಸ್ ಆದ್ಮೇಲೆ ಲೆಕ್ಕ ಮಾಡಿದ್ರೆ 1000ದಿಂದ ಹೆಚ್ಚು ಮಕ್ಕಳಿಗೆ ನಿನ್ನೆ ಒಂದೇ ದಿವಸದಲ್ಲಿ ಧ್ಯಾನ ಹೇಳೋಕೆ ಸಾಧ್ಯ ಆಗಿದೆ. ಇದು ಹೆಂಗ್ ಸಾಧ್ಯ ಆಗಿದೆ ಅಂದ್ರೆ, ಒಂದು ಯಜ್ಞ ನಾವು ಇಟ್ಕೊಂಡಿದೀವಿ. ಆ ಯಜ್ಞದ ಮೂಲಕ ಈ ಪ್ರೀ ಸೆಷನ್ಸ್ ಮಾಡೋಕೆ ನಾನು ಯಾವಾಗ ಹೋಗಿದ್ದೀನೋ ಇಷ್ಟು ಆಪರ್ಚುನಿಟೀಸ್ ಓಪನ್ ಆಗಿದೆ. ಈ ಫಸ್ಟ್ ಸೆಷನ್ ಕೊಡೋಕೆ ಹೋಗಿದ ಪ್ಲೇಸ್ ಅಲ್ಲಿ ಒಬ್ಬ ರೋಟರಿ ಕ್ಲಬ್ ಹೆಡ್ ಮೇಡಮ್ ಬಂದ್ರು. ನಮ್ಮ ರೋಟರಿ ಕ್ಲಬ್ಗೂ ಬನ್ನಿ ಅಂತ ಹೇಳಿದ್ರು. ಆ ಕ್ಲಬ್ ಅಲ್ಲಿ ಒಬ್ಬ ಸ್ಕೂಲ್ ವ್ಯಕ್ತಿ ಬಂದು ನಮ್ಮ ಸ್ಕೂಲ್ಗೂ ಬಂದು ಸೆಷನ್ಸ್ ಕೊಡಿ ಅಂದ್ರು. ಒಂದರಿಂದ ಒಂದು ಕನೆಕ್ಷನ್ಸ್ ಹೆಂಗ್ ಡೆವಲಪ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇದಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂದ್ರೆ, ನಾನು ಯಾಕೆ ಹುಟ್ಟಿದೀನಿ, ನಾನು ಏನ್ ಕೆಲಸ ಮಾಡಬೇಕು, ಅದಕ್ಕೆ ನಾನು ಏನೇನ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಅನ್ನೋದ್ ಮೇಲೆ ನೀವು ದೃಷ್ಟಿ ಇಟ್ರೆ ಆ ಒಂದು ನಿಮ್ಮ ಪರ್ಪಸ್ ಅದು ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಹೌ ಅನ್ನೋದು ಬಿಟ್ಬಿಡಿ. ಯಾಕಂದ್ರೆ ನಾವು ಹೆಂಗ್ ಇದು ಪ್ಲಾನ್ ಮಾಡ್ತೀವೋ ಯೂನಿವರ್ಸ್ ಬೇರೆ ಪ್ಲಾನ್ ಇರುತ್ತೆ, ಯೂನಿವರ್ಸ್ಗೆ ಬೇರೆ ಪ್ಲಾನೇ ಇರುತ್ತೆ. ಸೊ ಹೌ ಟು ಎಕ್ಸಿಕ್ಯೂಟ್ ಅನ್ನೋದು ಬಿಟ್ಬಿಡಿ. ಆಪರ್ಚುನಿಟೀಸ್ ಅದೇ ಬರುತ್ತೆ. ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋ ನಮ್ಗೆ ಕ್ಲಾರಿಟಿ ಇದ್ರೆ ಸಾಕು. ಆ ಸ್ಕಿಲ್ಸ್ ನಾವು ಡೆವಲಪ್ ಮಾಡ್ತಾ ಇದ್ರೆ ಸಾಕು, ಆಪರ್ಚುನಿಟೀಸ್ ತಾನಾಗಿ ಬರುತ್ತೆ. ನಿನ್ನೆ ಒಳ್ಳೆ ಪ್ರಚಾರ ಆಗಿದೆ. ತುಂಬಾ ಜನ ಯಜ್ಞಕ್ಕೆ ಬರ್ತೀವಂತ ಅವ್ರು ಮಾತು ಕೊಟ್ಟಿದ್ರು. ಒಂದು ಭೂಕಂಪದಿಂದ ಆ ಪ್ಲೇಸ್ ಅನ್ನ ಕಾಪಾಡಬೇಕು, ಭೂಮಿ ತಾಯಿಗೆ ಒಳ್ಳೇದಾಗ್ಬೇಕು, ಶಾಂತಿ ಆಗ್ಬೇಕು ಅಂತ ನಾವು ಇದೊಂದು ಯಜ್ಞನ ಮಾಡಬೇಕು. ನಿನ್ನೆ ಒಬ್ರು ಹೇಳ್ತಾ ಇದ್ರು, ಸರ್ ಬುದ್ಧ ಪೌರ್ಣಮಿಗೆ ಎಲ್ಲಾ ಕಡೆನೂ ನಾವು ಧ್ಯಾನ ಮಾಡಿರೋದಕ್ಕೆ ಯುದ್ಧ ಸ್ಟಾಪ್ ಆಗಿದೆ ಸರ್, ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ. ಇದು ಪ್ರೂವ್ ಮಾಡಕ್ ಆಗಲ್ಲ, ಯಾರು ಇದನ್ನ ಪ್ರೂವ್ ಮಾಡಕ್ ಆಗಲ್ಲ. ಬಟ್ ನಾವು ಮಾಡೋ ಉದ್ದೇಶ ಒಳ್ಳೆ ಉದ್ದೇಶ ಇದೆ. ನಾವು ಮಾಡೋ ಈ ಪ್ರಕಂಪನೆಗಳು ಅಲ್ಲಿ ಸೇರುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಅನುಭವಗಳಿದೆ. ತುಂಬಾ ಮಾಸ್ಟರ್ಸ್ ಅದನ್ನ ಕನ್ಫರ್ಮ್ ಮಾಡಿದ್ರು. ಬಟ್ ವಿಜುವಲ್ ಪ್ರೂಫ್ಸ್ ಕೊಡೋಕೆ ನಮ್ಗೆ ಆಗಲ್ಲ. ಯಾರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯೋ, ಸ್ಪಿರಿಚುವಾಲಿಟಿ ಮೇಲೆ ಆ ಒಂದು ಟ್ರಸ್ಟ್ ಇದೆಯೋ ಅವರು ಮಾಡ್ತಾರೋ. ಬೇರೊಬ್ಬರು ವಿಮರ್ಶನೆ ಮಾಡೋರು ಅವಾಗ ಜನ್ಮ ಕೊನೆ ತನಕ ಅವ್ರು ವಿಮರ್ಶನೆ ಮಾಡ್ತಾ ಕುತ್ಕೊಳ್ಳಿ, ಅವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಸೊ ನಿನ್ನೆ ಒಂದೊಂದು ಕಡೆ ಸೆಷನ್ಸ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ ಬರೋಕೆ ನೈಟ್ ಆಗಿದೆ. ಆದ್ರೂ ಕೊನೆ ತನಕ ಎನರ್ಜೀಸ್ ಹೈ ಆಗೇ ಇತ್ತು. ಬೆಳಗ್ಗೆಯಿಂದ ಸಂಜೆ ನೈಟ್ ತನಕ ಎನರ್ಜೀಸ್ ಯಾವ ಮಾತ್ರನೂ ಕಡಿಮೆ ಆಗಿಲ್ಲ. ಅಂದ್ರೆ 3 ವಿಷಯ ಇದೆ ಅಲ್ಲಿ. ಒಂದು, ಅಲ್ಲಿ ಯಜ್ಞ ಆಗ್ಬೇಕು ಅನ್ನೋ ಮೆಸೇಜ್ ಬಂದಿದೆ, ಅದಕ್ಕೆ ಸೆಷನ್ಸ್ ಕೊಡೋಕೆ ನಾನು ಹೋಗಿದ್ದೀನಿ. ಎರಡನೇದು, ನಿನ್ನೆ ಅಲ್ಲಿ ನಾನು ನನ್ನ ಪ್ಯಾಷನ್ ಏನಿದೆ, ನಾನು ಮೆಡಿಟೇಷನ್ ಯಾವಾಗ ಟೀಚ್ ಮಾಡ್ತಾ ಇರ್ತೀನೋ, ನಾನು ಯಾರು, ಈ ಪ್ರಪಂಚ ಏನು, ಪ್ರತಿ ಒಂದನ್ನು ಮತ್ತೆ ಹೋಗುತ್ತೆ. ಇಡೀ ಕಂಪ್ಲೀಟ್ ನಾನು ಮೈಂಡ್ಫುಲ್ ಅಲ್ಲಿ ಇರುತ್ತೆ. ಮೂರನೇದು, ಅಲ್ಲಿ ಹೊಸೊಬ್ಬರು 1000+ ಜನಕ್ಕೆ ಧ್ಯಾನ ಹೋಗಿದೆ. ಅವಾಗ ಆರ್ಗನೈಸರ್ಸ್ ಹೇಳ್ತಾ ಇದ್ರು, ಒಂದು ದಿವಸದಲ್ಲಿ 1000 ಇಲ್ಲ ಸರ್, ಒಂದು ದಿವಸದಲ್ಲಿ 1,00,000 ಸ್ಟೂಡೆಂಟ್ಸ್ಗೆ ಹೋಗೋಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ. ಹೆಚ್ಚು ಮಟ್ಟಕ್ಕೆ ಮಾಡಬೇಕು. ನಮ್ಮ ಎಫರ್ಟ್ಸ್ ಅನ್ನೋದು ಒಂದೇ, ರೀಚಬಿಲಿಟಿ ಜಾಸ್ತಿ ಆಗ್ಬೇಕು. ಅದಕ್ಕೆ ನಾವು ಮಾಡಬೇಕು. 20 ವರ್ಷ 10 ವರ್ಷ ಮುಂಚೆ 5, 10, 20 ಜನ ಬರ್ತಾ ಇದ್ರು. ಬಟ್ ಇವಾಗ
ಎಲ್ಲಿ ಹೋಗಿದ್ರು ಪ್ರತಿಯೊಂದು ಸ್ಕೂಲ್ ಮ್ಯಾನೇಜ್ಮೆಂಟ್ ಒಂದೇ ವಿಷಯ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಬೇಕಿತ್ತು, ಧ್ಯಾನ ಬೇಕಿತ್ತು, ನಮ್ಮ ಸ್ಕೂಲ್ಗೆ ಇದು ಬೇಕು, ನಮ್ಮ ಮಕ್ಕಳಿಗೆ ಇದು ಬೇಕು ಅಂತ ಕೇಳ್ತಾ ಇದ್ದೆ. ಏನು ಧ್ಯಾನ ಏನು ಯಾರು ಹೇಳಿಲ್ಲ. ನೀವು ಎಲ್ಲೇ ಹೋಗಿದ್ರು, ಯಾವುದೇ ಸ್ಕೂಲಲ್ಲಿ, ಕಾಲೇಜಲ್ಲಿ, ಶಾಲೆಯಲ್ಲಿ ನೀವು ಹೋಗಿದ್ರೆ ಧ್ಯಾನ ನಮಗೆ ಬೇಡ ಯಾರು ಹೇಳಲ್ಲ. ನಿನ್ನೆ ಒಬ್ಬ ಪ್ರಿನ್ಸಿಪಲ್ ಹತ್ರ ಹೋಗಿದ್ವಿ, ಅವ್ರ ಹೆಸರು ಪ್ಯಾಟ್ರಿಕ್. ಎಲ್ಲೋ ಇರುತ್ತಲ್ವ ನಮ್ಮ ಮೈಂಡ್ ಅಲ್ಲಿ, ಇವರು ಪ್ಯಾಟ್ರಿಕ್ ಮೆಡಿಟೇಷನ್ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವೋ, ಎಲ್ಲೋ ಮೈಂಡ್ ನಲ್ಲಿ ಇರುತ್ತಲ್ವಾ. ಅಲ್ಲಿ ಹೋಗಿದ ತಕ್ಷಣ ಅವ್ರ ಪ್ರೊಫೈಲ್ ನೋಡ್ಬಿಟ್ಟು, ಇದು ನಮ್ಮ ಮಕ್ಕಳಿಗೆ ಬೇಕು ಸರ್, ಇವಾಗ ಬೇಕೇ ಬೇಕು ಅಂತ 13-14 ವಯಸ್ಸಲ್ಲಿ ಅವ್ರಿಗೆ ಸ್ಪಿರಿಚುವಾಲಿಟಿ ಮೇಲೆ ಸರ್ಚ್ ಇದೆ, ತುಂಬಾ ಸರ್ಚ್ ಮಾಡಿ ಬ್ರಹ್ಮಕುಮಾರೀಸ್ ಅಲ್ಲಿ ಅವ್ರು ಮೆಡಿಟೇಷನ್ ಮಾಡಿತಾರ. ನೋಡಿ ಯಾರು ಹೆಂಗ್ ಕನೆಕ್ಟ್ ಆಗ್ತಾರೋ ಅಂತ. ನಾವು ಏನೋ ಅನ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಹೋಗಿದ್ರೆ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸೆಷನ್ ಬಂದಿದೆ. ನಿನ್ನೆ ಇಂಗ್ಲಿಷ್ ಸೆಷನ್, ಬೊಂಬಾಟ್ ಸೆಷನ್ ಅಂತ ಹೇಳ್ಬೋದು. ನೀನು ದ ಹೋಲ್ ಡೇ ಅಲ್ಲಿ ಕೊಟ್ಟಿರೋ ಎಲ್ಲಾ ಸೆಷನ್ಸ್ ಅಲ್ಲಿ ನನಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬಂದಿತ್ತು. ಮಕ್ಕಳು ಹೆಂಗ್ ರಿಸೀವ್ ಮಾಡ್ಕೊಳ್ತಾರಂದ್ರೆ, ಕೆಲವೊಬ್ರು ಕೇಳಲ್ಲ, ಕೆಲವೊಬ್ರು ಸ್ಪಾಂಜ್ ತರ ತಗೊಳ್ತಾರೆ. ಬೇಕು ಇನ್ಸ್ಪಿರೇಷನ್, ಬೇಕು ಡೈರೆಕ್ಷನ್, ಬೇಕು ನಾವು ಹೇಳೋ ಒಂದೊಂದು ಮಾತುಗಳು ಅವ್ರಿಗೂ ಮುತ್ಯಗಳು. ಎಷ್ಟೋ ಜನ ಆನ್ಲೈನ್ ಅಲ್ಲಿ ಬರಲ್ಲ, ಎಷ್ಟೋ ಜನ ಆ ಪಕ್ಕ ಊರಿಗೂ ಹೋಗಲ್ಲ. ಅವ್ರ ಊರಿಗೆ ನಾವು ಹೋಗಿ, ಅವ್ರ ಶಾಲೆಗಳಿಗೂ ಮನೆಗಳಲ್ಲಿ ನಾವು ಹೋಗಿದ್ರೆ ಮಾತ್ರನೇ ಧ್ಯಾನ ಪ್ರಚಾರ ಆಗುತ್ತದೆ. ನಾವು ಇಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಇಡೀ ಪ್ರಪಂಚನ ಚೇಂಜ್ ಮಾಡಬೇಕು ಅಂದ್ರೆ ಒಂದು ಸೆಕ್ಷನ್ ಆಗುತ್ತೆ, ಎಲ್ಲಾ ಸೆಕ್ಷನ್ ಕವರ್ ಮಾಡೋಕೆ ಆಗಲ್ಲ. ಈ ವಿಷಯದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಎಲ್ಲಾ ಕಡೆ ಹೋಗಿ ಒಳ್ಳೆ ಧ್ಯಾನ ಪ್ರಚಾರ ಮಾಡ್ತಾ ಇದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಯಾವಾಗ ಎಲ್ಲಿ ಏನ್ ಮಾಡಬೇಕು ಅನ್ನೋದಕ್ಕೆ ನಮಗೆ ಇಂಟ್ಯೂಷನ್ ಅನ್ನೋದು ಡೆವಲಪ್ ಮಾಡ್ಕೋಬೇಕು. ನನಗೆ ಅನುಭವಗಳು ಬರಲ್ಲ, ನನಗೆ ಇಂಟ್ಯೂಷನ್ ಬರಲ್ಲ ಅನ್ನೋದು ಪಕ್ಕ ಇಡಿ. ನನಗೆ ಬೇಕು ಅಂತ ನೀವು ವರ್ಕ್ ಮಾಡಿ. ಏನಿಲ್ವೋ ಅದರ ಬಗ್ಗೆ ಮಾತಾಡಬಾರದು, ಏನು ಬೇಕೋ ಅದರ ಮೇಲೆ ನಾವು ದೃಷ್ಟಿ ಇಟ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನೊಬ್ಬರಿಂದ ಬರ್ಬೋದು, ಮೆಸೇಜ್ ಆಗಿ ಬರ್ಬೋದು, ಒಂದು ಪೇಪರ್ ಇಂದ ಬರ್ಬೋದು, ಒಂದು ಬುಕ್ ಇಂದ ಬರ್ಬೋದು, ಒಂದು ಕನಸಲ್ಲಿ ಬರ್ಬೋದು. ಬರಬೇಕು ಅಂತ ನೀವು ಡೋರ್ ಓಪನ್ ಮಾಡ್ಕೊಂಡಿದ್ರೆ ಯೂನಿವರ್ಸ್ ನಿಮಗೆ ಕೊಡುತ್ತದೆ. ನನಗೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ, ನನಗೆ ಬರಲ್ಲ, ಸಾಧ್ಯ ಆಗಲ್ಲ, ಅವ್ರವ್ರಿಗೆಲ್ಲ ಬಂದ್ಬಿಡ್ತಾ ಇದೆ, ನನಗೂ ಬರ್ತಾ ಇಲ್ಲ. ನೀವು ಹತ್ಕೊಂಡೇ ಕುತ್ಕೊಂಡಿದ್ರೆ ಏನೂ ಬರಲ್ಲ, ಬರೋದು ಹೋಗ್ಬಿಡುತ್ತೆ. ಹತ್ತಿದ್ರೆ ಬರಲ್ಲ. ಆನಂದೋ ಬ್ರಹ್ಮ. ಯಾವಾಗ ಸಂತೋಷವಾಗಿ, ಆನಂದವಾಗಿ, ಖುಷಿ ಖುಷಿಯಾಗಿ ನೀವು ಇದ್ರೆ ಪ್ರತಿಯೊಂದು ಆಟೋಮೆಟಿಕ್ ಆಗಿ ನಿಮ್ಗೆ ಏನ್ ಬೇಕು ಯೂನಿವರ್ಸ್ ಕೊಡ್ತಾ ಇರುತ್ತೆ. ಈಗ 2 ಮಕ್ಕಳಿದಾರು, ಒಬ್ಬನ ಆಲ್ ಟೈಮ್ ಹತ್ಕೊಂಡು ಕುತ್ಕೊಳ್ತಾರೆ, ಹೋಗಿ ನೀವು ಅವ್ರ ಹತ್ರ ಆಟ ಆಡ್ತೀರಾ? ಒಬ್ಬ ಮಗ ಇದಾನೆ, ಯಾವಾಗ್ಲೂ ಜಾಲಿ ಆಗಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಆಟ ಆಡ್ತೀವಿ. ಹತ್ಕೊಂಡು ಕೊಡ್ತೇವೆ, ಮ್ಯಾಕ್ಸಿಮಮ್ ಒಂದು ಟಿಶ್ಯೂ ಪೇಪರ್ ಕೊಡ್ತೀವಿ ಅಷ್ಟೇ, ಒಂದು ಚಾಕ್ಲೇಟ್ ಕೊಡ್ತೀವಿ. ಇನ್ನೂ ಅವ್ನ ಅರ್ಥ ಇದೆ ಅಂದ್ರೆ ಅಬ್ಬೋ ನಿಮ್ಮ ಅಮ್ಮ ಹತ್ರ ಹೋಗಿ ಅಂತ ನಾವು ಹೋಗ್ಬಿಡ್ತೀವಿ. ಖುಷಿಯಿಂದ ಯಾರು ಇರ್ತಾರೋ ಅವರು ಮ್ಯಾಗ್ನೆಟ್ ಆಗಿರ್ತಾರೆ. ಖುಷಿಯಾಗಿರ್ಬೇಕು, ಜಾಲಿಯಾಗಿರ್ಬೇಕು, ಹಾಯಾಗಿರ್ಬೇಕು. ಮತ್ತೆ ಧ್ಯಾನ ಮಾಡೋವರು ಟ್ರೈಟ್ಸ್, ಅದು ಸೋಲ್ ಟ್ರೈಟ್ಸ್. ಒಬ್ಬ ಯೋಗಿ ಯಾವಾಗ್ಲೂ ಆನಂದವಾಗಿ ಇರ್ತಾರೆ. ಒಳಗಿಂದ ಬರಬೇಕು ಆನಂದ ಬ್ರಹ್ಮ ಬೇಕು ಅಂದ್ರೆ, ಬ್ರಹ್ಮ ಜ್ಞಾನ ಬೇಕು ಅಂದ್ರೆ, ಗೈಡೆನ್ಸ್ ಬೇಕು ಅಂದ್ರೆ ಒಳಗೆ ಆನಂದ ಇರಬೇಕು. ಒಳಗೆ ಆನಂದ ಇಲ್ಲ ಅಂದ್ರೆ ಸೀರಿಯಸ್ ಮುಖ ಯಾವಾಗ್ಲೂ ಹತ್ಕೊಂಡು ಕುತ್ಕೊಳ್ಳೋ ಮುಖ ನೋಡೋಕೆನ ಆಗಲ್ಲ. ಯಾಕಂದ್ರೆ ಅವರು ಕಾನ್ಶಿಯಸ್ನೆಸ್ ಎಲ್ಲ ಬಾಡಿ, ಎಮೋಷನ್ಸ್, ಮೈಂಡ್ ಮೇಲೇನೆ ಇದೆ. ರಮಣ ಮಹರ್ಷಿಗೆ ಕ್ಯಾನ್ಸರ್ ಬಂದಿದೆ, ನಮ್ಮೆಲ್ಲರಿಗೂ ಅದು ಗೊತ್ತು. ಅವ್ರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರು, ಅದನ್ನ ಕಟ್ ಮಾಡಿ ತೆಗಿಬೇಕಂದ್ರೆ ಅವ್ರು ನಗ್ತಾ ಇದ್ರು. ಅದು ನಾನಲ್ಲ, ಶರೀರಾನೇ ನಾನಲ್ಲ, ಅದೇನೋ ಬಂದಿದೆ ಅದು ನಾನೆಲ್ಲ, ತೆಗ್ಬಿಡಿ, ನನ್ನಲ್ಲ ಅದು ಅಂತ ಒಂದು ಪರಿಸ್ಥಿತಿಯಲ್ಲೇನೋ ಅವ್ರು ನಗ್ತಾ ಇದ್ರು, ಆನಂದವಾಗಿದ್ರು. ಚಿಕ್ಕ ಚಿಕ್ಕ ವಿಷಯಗಳು ನಾವೇ ದೊಡ್ಡ ಮಾಡ್ತಾ ಇದೀವಿ. ದಿಸ್ ಇಸ್ ಕಾಲ್ಡ್ ಸೈಕ್ಲೋನ್ ಇನ್ ಟೀ ಕಪ್ ಅಂತಾರೆ ಪತ್ರಿಜಿ. ಚಿಕ್ಕ ವಿಷಯದನ್ನ ದೊಡ್ಡ ಮಾಡಬೇಡ, ದೊಡ್ಡದನ್ನೇ ಚಿಕ್ಕಾಗಿ ನೋಡ್ಬೇಕು ನೀವು. ಚಿಕ್ಕದಾಗಿ ನೀವು ನೋಡಿದ್ರೇನೆ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.